ಮೈಸೂರು ನಗರದಿಂದ ಸ್ವಲ್ಪ ದೂರ ಹಳ್ಳಿಯ ಕಡೆ ಹೆಜ್ಜೆ ಹಾಕುತ್ತಿದ್ದಂತೆ ನಗರದ ಗದ್ದಲ ನಿಧಾನವಾಗಿ ಕಿವಿಗಳಿಂದ ದೂರವಾಗುತ್ತಾ ಹೋಗುತ್ತದೆ. ರಸ್ತೆಯ ಎರಡೂ ಬದಿಗಳಲ್ಲೂ ಕಾಣಿಸುವ ಹಸಿರು ಹೊಲಗಳು, ಗಾಳಿಗೆ ತಲೆ ತೂಗುವ ಮರಗಳು, ಹೊಲದ ಕೆಲಸದಲ್ಲಿ ನಿರತರಾಗಿರುವ ರೈತರು, ಇವೆಲ್ಲವೂ ನಮ್ಮನ್ನು ಮತ್ತೊಂದು ಲೋಕಕ್ಕೆ ಕರೆದೊಯ್ಯುತ್ತವೆ. ಇಂತಹ ಹಸಿರಿನ ನಡುವೆ ತನ್ನದೇ ಆದ ಸಂಸ್ಕೃತಿ, ಸಂಪ್ರದಾಯ ಮತ್ತು ನಂಬಿಕೆಯನ್ನು ಎದೆಯೊಳಗೆ ಕಾಪಾಡಿಕೊಂಡು ಬರುತ್ತಿರುವ ಒಂದು ಸುಂದರವಾದ ಗ್ರಾಮವೇ ತಳ್ಳೂರು. ತಳ್ಳೂರು ಎನ್ನುವುದು ಕೇವಲ ಮನೆಗಳಿರುವ ಒಂದು ಊರಲ್ಲ, ಅದು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಕಥೆಗಳನ್ನು ಹಸ್ತಾಂತರಗೊಳಿಸುತ್ತಿರುವ ಒಂದು ಊರಾಗಿದೆ. ಇಲ್ಲಿ ರಸ್ತೆಗಳು ಬದಲಾಗಬಹುದು, ಮನೆಗಳು ಬದಲಾಗಬಹುದು, ಜನರ ಜೀವನ ಶೈಲಿ ಬದಲಾಗುವುದಿಲ್ಲ. ಆದರೆ ಈ ಊರಿನ ಮಣ್ಣಿನ ಜೊತೆ ಬೆಸೆದುಕೊಂಡಿರುವ ದೇವರ ಮೇಲಿನ ನಂಬಿಕೆ ಮಾತ್ರ ಇಂದಿಗೂ ಹಾಗೆಯೇ ಇದೆ. ಹಳ್ಳಿಯ ಹಿರಿಯರನ್ನು ಮಾತನಾಡಿಸಿದರೆ ತಳ್ಳೂರಿನ ಪ್ರತಿಯೊಂದು ದೇವರ ಗುಡಿಯ ಹಿಂದಿನ ಒಂದೊಂದು ಕಥೆಯೂ ಸಿಗುತ್ತದೆ. ಆ ಕಥೆಗಳು ಪುಸ್ತಕದ ಪುಟಗಳಲ್ಲಿ ಸಿಗದೆ ಇರಬಹುದು, ಆದರೆ ಊರಿನ ಹಿರಿಯರ ನೆನಪಿನಲ್ಲಿ, ಅವರ ಮಾತುಗಳಲ್ಲಿ, ಅವರ ನಂಬಿಕೆಯಲ್ಲಿ ಇಂದಿಗೂ ಜೀವಂತವಾಗಿದೆ. ಒಂದು ಕಾಲದಲ್ಲಿ ಹಳ್ಳಿಯ ಜನರ ಬದುಕು ಪ್ರಕೃತಿಯನ್ನೇ ಅವಲಂಬಿಸಿತ್ತು. ಮಳೆ ಬಂದರೆ ಬೆಳೆ, ಬೆಳೆ ಬಂದರೆ ಮನೆಗಳಲ್ಲಿ ಸಂತೋಷ, ಮಳೆ ಕೈಕೊಟ್ಟರೆ ಸಂಕಟ. ಇಂತಹ ಕಾಲದಲ್ಲಿಯೂ ಜನರಿಗೆ ದೇವರ ಮೇಲಿನ ನಂಬಿಕೆ ಒಂದು ದೊಡ್ಡ ಧೈರ್ಯವಾಗಿತ್ತು. ಅದಕ್ಕಾಗಿಯೇ ಹಳ್ಳಿಯಲ್ಲಿ ದೇವಾಲಯಗಳು ಕೇವಲ ಪೂಜೆ ಮಾಡುವ ಸ್ಥಳಗಳಾಗಿರುವುದಿಲ್ಲ, ಅವು ಊರಿನ ಜನರೆಲ್ಲರೂ ಒಂದಾಗಿ ಸೇರಿ ಆಚರಿಸುವ ಸಂಭ್ರಮದ ಜಾಗವಾಗಿತ್ತು. ಸಂತೋಷವನ್ನು ಹಂಚಿಕೊಳ್ಳಲು, ಕಷ್ಟಗಳನ್ನು ಕೇಳಲು, ತಮ್ಮ ಮನಸ್ಸಿನ ನೋವುಗಳನ್ನು ದೇವರ ಮುಂದೆ ಇಡಲು, ನೆಮ್ಮದಿ ಕಾಪಾಡಿಕೊಳ್ಳಲು ಜನರು ದೇವಾಲಯಕ್ಕೆ ಬರುತ್ತಿದ್ದರು. ತಳೂರಿನಲ್ಲಿಯೂ ಇದೇ ರೀತಿಯ ಭಕ್ತರ ಪರಂಪರೆ ಇಂದಿಗೂ ಕಾಣಿಸುತ್ತದೆ. ಬೆಳಗ್ಗಿನ ಜಾವ ದೇವಾಲಯದ ಗಂಟೆ ಸದ್ದು ಕೇಳಿದಾಗ ಅದು ಕೇವಲ ಪೂಜೆಯ ಆರಂಭದ ಸದ್ದಲ್ಲ, ಅದು ಊರಿನ ದಿನಚರಿಯ ಆರಂಭದ ಸದ್ದು. ದೇವಾಲಯದ ಮುಂದೆ ಹಾದು ಹೋಗುವ ಹಿರಿಯರು ಕೈ ಮುಗಿದು ನಮಸ್ಕರಿಸುತ್ತಾರೆ. ಹೊಲಕ್ಕೆ ಹೋಗುವ ರೈತರು ದೇವರ ಕಡೆ ಒಂದು ಕ್ಷಣ ತಲೆಬಾಗುತ್ತಾರೆ. ಮನೆಯಿಂದ ಹೊರಗೆ ಹೋಗುವ ಹೆಣ್ಣು ಮಕ್ಕಳು ದೇವರ ಮುಂದೆ ದೀಪ ಹಚ್ಚಿ ತಮ್ಮ ಮನೆಗೆ ಒಳಿತಾಗಲು ಪ್ರಾರ್ಥಿಸುತ್ತಾರೆ. ಅದೇ ಹಳ್ಳಿಯ ಬದುಕು. ಇಲ್ಲಿ ದೇವರು ದೇವಾಲಯದ ಒಳಗೆ ಮಾತ್ರ ಇರುವುದಿಲ್ಲ, ಜನರ ಬದುಕಿನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರ ನಂಬಿಕೆ ಜೊತೆಯಾಗಿರುತ್ತದೆ. ಆದರೆ ತಳೂರಿನ ಸಂಪ್ರದಾಯಗಳ ಬಗ್ಗೆ ಮಾತನಾಡುವಾಗ ವಿಶೇಷವಾಗಿ ನೆನಪಿಗೆ ಬರುವುದು ಮಾರಿ ಹಬ್ಬ. ಹಳ್ಳಿ ಎಂದರೆ ಹಬ್ಬ, ಹಬ್ಬ ಎಂದರೆ ಜನರ ಒಗ್ಗಟ್ಟು. ಮಾರಿ ಹಬ್ಬ ಅಂದರೆ ಆ ಒಗ್ಗಟ್ಟಿನಲ್ಲಿ ಇನ್ನೊಂದು ದೊಡ್ಡ ರೂಪ. ಹಬ್ಬ ಬರುವ ದಿನಗಳು ಹತ್ತಿರವಾಗುತ್ತಿದ್ದಂತೆ ಊರಿನ ವಾತಾವರಣ ಬದಲಾಗುತ್ತದೆ. ಮನೆಗಳ ಮುಂದೆ ಸ್ವಚ್ಛತೆ ಶುರು ಮಾಡುತ್ತಾರೆ. ಹಿರಿಯರು ಹಬ್ಬದ ದಿನಗಳ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾರೆ. ಮಕ್ಕಳಿಗೆ ಹಬ್ಬದ ಸಂಭ್ರಮ, ಯುವಕರಿಗೆ ಓಡಾಟ, ಮಹಿಳೆಯರಿಗೆ ಪೂಜೆಯ ಸಿದ್ಧತೆ, ಹಿರಿಯರಿಗೆ ತಮ್ಮ ಕಾಲದ ಹಬ್ಬದ ನೆನಪು. ಹೀಗೆ ಇಡೀ ಊರು ಹಬ್ಬದ ಬಣ್ಣದಿಂದ ಬದಲಾಗುತ್ತದೆ. ಮಾರಿ ಹಬ್ಬ ಅನ್ನೋದು ಕೇವಲ ಒಂದು ಧಾರ್ಮಿಕ ಆಚರಣೆ ಅಂತ ಹೇಳಿಬಿಟ್ಟರೆ ಅದರ ಅರ್ಥವನ್ನು ನಾವು ಚಿಕ್ಕದಾಗಿ ಮಾಡಿಬಿಡುತ್ತೇವೆ. ಅದು ಒಂದು ಊರಿನ ಸಮುದಾಯದ ಬದುಕಿನ ಪ್ರತಿಬಿಂಬ. ಒಬ್ಬರ ಮನೆಯ ಹಬ್ಬವಲ್ಲ, ಇಡೀ ಊರಿನ ಹಬ್ಬ. ಒಬ್ಬರ ಸಂತೋಷವಲ್ಲ, ಎಲ್ಲರ ಸಂತೋಷ. ಹಬ್ಬದ ದಿನ ದೇವರ ಸನ್ನಿಧಿಯಲ್ಲಿ ನಡೆಯುವ ಪೂಜೆ, ವಿಶೇಷ ಅಲಂಕಾರ, ಹರಕೆ, ಪ್ರಸಾದ, ಮೆರವಣಿಗೆ ಅಥವಾ ಸ್ಥಳೀಯರ ಆಚರಣೆ ಇವೆಲ್ಲವೂ ತಲೆಮಾರುಗಳಿಂದ ಬಂದಿರುವ ನಂಬಿಕೆಯ ಭಾಗ. ಆ ಆಚರಣೆಯಲ್ಲಿ ಒಂದೊಂದು ಅರ್ಥ ಅಡಗಿರುತ್ತದೆ. ಹಿರಿಯರು ಮಾಡುವ ಪ್ರತಿಯೊಂದು ಕೆಲಸ ಮತ್ತು ಅದರ ಹಿಂದೆ ಒಂದು ಕಾರಣವಿರುತ್ತದೆ. ಅದನ್ನು ನಾವು ಕೆಲವೊಮ್ಮೆ ಪ್ರಶ್ನಿಸಬಹುದು, ಆದರೆ ಆ ಆಚರಣೆಯನ್ನು ಉಳಿಸಿಕೊಂಡು ಬಂದ ಜನರನ್ನು, ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ಸಂಪ್ರದಾಯ ಅಂದರೆ ಕೇವಲ ಹಳೆಯ ಪದ್ಧತಿಯಲ್ಲ, ಅದು ಒಂದು ತಲೆಮಾರಿನ ನೆನಪು, ಒಂದು ಕುಟುಂಬದ ನೆನಪು, ಒಂದು ಊರಿನ ಗುರುತು. ಮಾರಿ ಹಬ್ಬದ ಸಂದರ್ಭದಲ್ಲಿ ಇಡೀ ಊರು ಒಂದಾಗಿ ಸೇರುವುದು ಆ ಹಬ್ಬದ ದೊಡ್ಡ ವಿಶೇಷ. ವರ್ಷ ಪೂರ್ತಿ ತಮ್ಮ ತಮ್ಮ ಕೆಲಸದಲ್ಲಿ, ತಮ್ಮ ಬದುಕಿನಲ್ಲಿ ಬಿಸಿಯಾಗಿರುವಂತಹ ಜನರು ಆ ದಿನದಲ್ಲಿ ಮತ್ತೆ ಒಂದಾಗಿ ಒಂದೇ ಜಾಗದಲ್ಲಿ ಸೇರುತ್ತಾರೆ.
ದೂರದ ಊರಿನಿಂದ ನೆಂಟರು ಬಂದು ಆ ಹಬ್ಬದಲ್ಲೂ ಭಾಗವಹಿಸುತ್ತಾರೆ. ಆಗ ಹಳೆಯ ಸ್ನೇಹಿತರು ಸಿಗುತ್ತಾರೆ, ಬಂಧುಗಳು ಬರುತ್ತಾರೆ. ಮನೆಯಿಂದ ದೂರವಾದ ಮಕ್ಕಳು ತಮ್ಮ ಬಾಲ್ಯದ ಊರನ್ನು ಮತ್ತೆ ನೋಡುತ್ತಾರೆ. ಒಂದು ಕ್ಷಣಕ್ಕೆ ಎಲ್ಲರೂ ತಮ್ಮ ತಮ್ಮ ವ್ಯಸ್ತ ಜೀವನವನ್ನು ಮರೆತು ನಮ್ಮ ಊರು, ನಮ್ಮ ಜನ, ನಮ್ಮ ದೇವರು ಅನ್ನೋ ಭಾವನೆಗಳೊಂದಿಗೆ ಒಂದಾಗುತ್ತಾರೆ. ಅದೇ ಹಬ್ಬದ ನಿಜವಾದ ಸೌಂದರ್ಯ. ಇಂದಿನ ಕಾಲದಲ್ಲಿಯೂ ದೊಡ್ಡ ದೊಡ್ಡ ಜಾತ್ರೆಗಳನ್ನು ನೋಡಲು ಜನರು ದೂರದ ಊರುಗಳಿಗೆ ಹೋಗುತ್ತಾರೆ. ಆದರೆ ಇಂತಹ ಹಳ್ಳಿಗಳಲ್ಲಿ ಸಣ್ಣ ಹಬ್ಬಗಳನ್ನು ಆತ್ಮೀಯತೆಯಿಂದ ಜನರನ್ನು ಬರಮಾಡಿಕೊಂಡು ಇಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ತಳೂರಿನ ದೇವಾಲಯಗಳಿಗೂ ಇದೇ ಗ್ರಾಮೀಣ ಬದುಕಿನ ಒಂದು ಭಾಗ. ಇದೇ ದೇವರ ಮುಂದೆ ನಿಂತಾಗ ದೊಡ್ಡವರು ತಮ್ಮ ಜೀವನದ ಅನುಭವಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಮಕ್ಕಳು ಕುತೂಹಲದಿಂದ ದೇವಾಲಯವನ್ನು ನೋಡುತ್ತಾರೆ. ಯುವಕರು ಹಬ್ಬದ ಕೆಲಸದಲ್ಲಿ ಕೈ ಜೋಡಿಸುತ್ತಾರೆ. ಇದು ನಮ್ಮ ಹಳ್ಳಿಯ ದೊಡ್ಡ ಶಕ್ತಿ. ಇಂದು ನಗರದ ಜೀವನದಲ್ಲಿ ಪಕ್ಕದವರನ್ನು ಮನೆಗೆ ಕರೆದು ಮಾತನಾಡಿಸುವುದೇ ತುಂಬ ದೊಡ್ಡೆಯ ವಿಷಯ. ಹೆಸರೇ ಗೊತ್ತಿಲ್ಲದ ಪರಿಸ್ಥಿತಿ ಇದೆ. ಆದರೆ ಹಳ್ಳಿಯಲ್ಲಿ ಯಾರಿಗಾದರೂ ಕಷ್ಟ ಬಂದರೆ ಊರೇ ಅವರ ಜೊತೆ ನಿಲ್ಲುತ್ತದೆ. ಯಾರ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತದೋ ಆ ಊರಿನಲ್ಲಿ ಗ್ರಾಮಸ್ಥರ ಒಂದು ಸಡಗರವನ್ನು ಕಾಣಬಹುದು. ದೇವಾಲಯಗಳು ಮತ್ತು ಹಬ್ಬಗಳು ಈ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಇಲ್ಲಿ ಕಾಣಿಸುವ ಪ್ರತಿಯೊಂದು ದೇವಾಲಯದ ಗೋಡೆಗಳಲ್ಲಿಯೂ ಒಂದು ನೆನಪು ಇದೆ. ಪ್ರತಿಯೊಂದು ಹಬ್ಬದ ಆಚರಣೆಯಲ್ಲಿಯೂ ಒಂದು ಇತಿಹಾಸ ಇದೆ. ಪ್ರತಿಯೊಂದು ಹಿರಿಯರ ಮಾತಿನಲ್ಲಿಯೂ ಒಂದು ಕಥೆ ಇದೆ. ಮತ್ತು ಮಣ್ಣಿನಲ್ಲಿ ನಡೆಯುವ ಪ್ರತಿಯೊಂದು ಮನುಷ್ಯನ ಬದುಕನ್ನು ಕೂಡ ಇಂತಹ ಊರಿನಲ್ಲಿ ವಿಶೇಷವಾಗಿ ಕಾಣಬಹುದಾಗಿದೆ. ಇಂದು ಕಾಲ ಬದಲಾಗುತ್ತಿದೆ. ಹೊಸ ತಲೆಮಾರು ಶಿಕ್ಷಣಕ್ಕಾಗಿ, ಉದ್ಯೋಗಾವಕಾಶಕ್ಕಾಗಿ ನಗರಗಳಿಗೆ ಹೋಗುತ್ತಾರೆ. ಹೊಸ ಮನೆಗಳು ಬರುತ್ತವೆ, ಹೊಸ ರಸ್ತೆಗಳು ಬರುತ್ತವೆ. ತಂತ್ರಜ್ಞಾನ ಹಳ್ಳಿಯ ಬದುಕಿನೊಂದಿಗೆ ಬಂದಿದೆ. ಆದರೂ ಈ ಬದಲಾವಣೆಯ ನಡುವೆ ನಮ್ಮ ಹಳ್ಳಿಯ ಸಂಪ್ರದಾಯಗಳು ಕಳೆದು ಹೋಗಬಹುದು. ಏಕೆಂದರೆ ಒಂದು ದೇವಾಲಯವನ್ನು ಕಳೆದುಕೊಳ್ಳುವುದು ಎಂದರೆ ಕೇವಲ ಒಂದು ಕಟ್ಟಡವನ್ನು ಕಳೆದುಕೊಳ್ಳುವುದಲ್ಲ, ಒಂದು ನೆನಪನ್ನು ಕಳೆದುಕೊಳ್ಳುವ ಹಾಗೆ. ಒಂದು ಹಬ್ಬವನ್ನು ಕಳೆದುಕೊಳ್ಳುವುದು ಕೇವಲ ಒಂದು ದಿನದ ಸಂಭ್ರಮವನ್ನು ಕಳೆದುಕೊಳ್ಳುವುದಲ್ಲ, ಒಂದು ತಲೆಮಾರಿನ ಬದುಕಿನ ಕಥೆಯನ್ನೇ ಕಳೆದುಕೊಳ್ಳುವುದು. ಅದಕ್ಕಾಗಿಯೇ ತಳೂರಿನಂತಹ ಊರುಗಳು ಕಥೆಗಳನ್ನು ತಾವು ಇಂದಿಗೂ ದಾಖಲೆಗಳಾಗಿ ಇಟ್ಟುಕೊಂಡಿವೆ. ಹಿರಿಯರ ಬಾಯಲ್ಲಿ ಕೇಳಿಸುವಂತಹ ಕಥೆಗಳು, ದೇವಾಲಯಗಳಲ್ಲಿ ನಡೆಯುವಂತಹ ಆಚರಣೆಗಳು ಈ ಗ್ರಾಮದಲ್ಲಿ ಇಂದಿಗೂ ಜಾರಿಯಲ್ಲಿವೆ. ಹಬ್ಬಗಳ ಹಿಂದಿರುವ ನಂಬಿಕೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ಮುಂದಿನ ತಲೆಮಾರಿಗೆ ಹೇಳಬೇಕು. ಏಕೆಂದರೆ ನಾಳೆ ಈ ಕಥೆಗಳನ್ನು ಹೇಳಲು ಹಿರಿಯರು ನಮ್ಮ ನಡುವೆ ಇರುವುದಿಲ್ಲ. ಆದರೆ ಅವರು ಮಾತನಾಡುವ ಮತ್ತು ಉಳಿಸಿಕೊಂಡಿರುವ ನೆನಪುಗಳನ್ನು, ಅವರ ನೆನಪುಗಳ ನಮ್ಮೊಂದಿಗೆ ಉಳಿಸಿಕೊಳ್ಳಬೇಕು. ತಳೂರು ನಮಗೆ ಹೇಳುವುದು ಒಂದೇ ಮಾತು: ಹಳ್ಳಿ ಎಂದರೆ ಕೇವಲ ಮಣ್ಣುಗಳ ಮನೆಗಳಿರುವ ಜಾಗವಲ್ಲ. ಹಳ್ಳಿ ಎಂದರೆ ಸಂಬಂಧಗಳಿರುವ ಜಾಗವಲ್ಲ. ಹಳ್ಳಿ ಎಂದರೆ ಸಂಪ್ರದಾಯ ಇರುವ ಜಾಗವಲ್ಲ. ಇದೆಲ್ಲಕ್ಕೂ ಆಶ್ರಯ ನೀಡಿರುವ ಜಾಗಗಳಾಗಿರುತ್ತವೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಹಳ್ಳಿ ಎಂದರೆ ನಮ್ಮ ಬೇರು. ಮೈಸೂರಿನ ಸುತ್ತಮುತ್ತಲಿನಲ್ಲಿ ಎಷ್ಟು ಹಳ್ಳಿಗಳಿವೆ. ತಳೂರಿನ ದೊಡ್ಡ ದೊಡ್ಡ ಕಟ್ಟಡಗಳಿಲ್ಲದಿರಬಹುದು, ಆದರೆ ಸಂಪತ್ತಿನಿಂದ ತುಂಬಿರುವ ಸಂಸ್ಕೃತಿ ಇಂದಿಗೂ ಜಾರಿಯಲ್ಲಿವೆ. ಇದು ಇಲ್ಲಿನ ಜನರ ಮನಸ್ಸು, ಇದು ಇಲ್ಲಿನ ಮಣ್ಣಿನ ವಾಸನೆ, ಇದು ಇಲ್ಲಿನ ದೇವಾಲಯಗಳ ಮೇಲಿರುವ ನಂಬಿಕೆ, ಇದು ತಲೆಮಾರುಗಳಿಂದ ನಡೆಸಿಕೊಂಡು ಬಂದಿರುವಂತಹ ಸಂಪ್ರದಾಯ. ಮತ್ತು ಅದೇ ತಳ್ಳೂರಿನ ನಿಜವಾದ ವಿಶೇಷತೆ. ಹಾಗಾಗಿ ಒಮ್ಮೆ ನಗರದ ಗದ್ದಲದಿಂದ ಹೊರಬಂದು ಇಂತಹ ಹಳ್ಳಿಯ ದಾರಿಗಳಲ್ಲಿ ನಡೆದು ಹೋಗಿ ಒಂದು ದೇವಾಲಯದ ಗಂಟೆ ಸದ್ದು ಕೇಳಿ ನೋಡಿ. ಒಂದು ಹಿರಿಯರ ಜೊತೆ ಕುಳಿತು ಅವರ ಕಥೆಗಳನ್ನು ಕೇಳಿ ನೋಡಿ. ಬಹುಶಃ ಆಗ ನಿಮಗೆ ಅರ್ಥವಾಗಬಹುದು, ನಾವು ಹುಡುಕುತ್ತಿರುವ ಇತಿಹಾಸ ದೊಡ್ಡ ಕೋಟೆಗಳಲ್ಲಿಲ್ಲ, ಅದು ಇಂತಹ ಸಣ್ಣ ಹಳ್ಳಿಗಳಲ್ಲಿನ ಮಣ್ಣಿನಲ್ಲಿ ಅಡಗಿದೆ. ನಾವು ಹುಡುಕುತ್ತಿರುವ ಸಂಸ್ಕೃತಿ ದೊಡ್ಡ ಉತ್ಸವಗಳಲ್ಲಿರುವುದಿಲ್ಲ, ಅದು ಇಂತಹ ಹಳ್ಳಿಯ ಮಾರಿ ಹಬ್ಬದ ಸಂಭ್ರಮಗಳಲ್ಲಿರುತ್ತದೆ. ಮತ್ತು ನಾವು ಹುಡುಕುತ್ತಿರುವ ನಮ್ಮತನ, ಅದು ಬಹುಶಃ ಇಂಥ ಒಂದು ಹಳ್ಳಿಯ ದಾರಿಯಲ್ಲಿ ಇನ್ನೂ ಜೀವಂತವಾಗಿದೆ. ಅದೇ ತಳ್ಳೂರು. ಒಂದು ಊರು ಮಾತ್ರವಲ್ಲ, ಒಂದು ನೆನಪು, ಒಂದು ನಂಬಿಕೆ, ಒಂದು ಸಂಸ್ಕೃತಿ, ಒಂದು ಜೀವಂತ ಪರಂಪರೆ. ಇದು ಮೈಸೂರಿನ ತಾಲೂಕಿನಲ್ಲಿ ಕಂಡುಬರುವ ವಿಶೇಷ ಗ್ರಾಮಗಳ ಪೈಕಿಯಲ್ಲಿ ಒಂದಾಗಿದೆ. ಮುಂದೊಮ್ಮೆ ಇಂತಹ ಜಾಗಕ್ಕೆ ಭೇಟಿ ನೀಡಿದಾಗ ಆ ಗ್ರಾಮದ ವಿಶೇಷತೆಯ ಜೊತೆಗೆ
ಅಲ್ಲಿರುವಂತಹ ಹಿರಿಯರ ಬಾಯಲ್ಲಿ ಆ ಗ್ರಾಮದ ಕಥೆಗಳನ್ನು ಕೇಳುತ್ತಾ ಇಂತಹ ಸಂಪ್ರದಾಯಗಳನ್ನು ಉಳಿಸುವಲ್ಲಿ ನಾವು ಕೂಡ ಕೈ ಜೋಡಿಸೋಣ ಮತ್ತು ಆ ಗ್ರಾಮದ ಮಕ್ಕಳಿಗೆ ಅವರ ಹಿರಿಯರಿಂದ ಕೇಳಲ್ಪಡುವ ಕಥೆಗಳನ್ನು ಅವರ ಮುಂದಿನ ಪೀಳಿಗೆಗೆ ತಿಳಿಸಲು ಅವರಿಗೆ ಸಹಕರಿಸೋಣ. ಬನ್ನಿ ವೀಕ್ಷಕರೇ, ಈ ತಳ್ಳೂರು ಗ್ರಾಮದ ಸೌಂದರ್ಯವನ್ನು ಇನ್ನಷ್ಟು ಮುಂದಿನ ವಿಡಿಯೋಗಳಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಓಂ ನಮಃ ಶಿವಾಯ.